ಓಕೆ ಸರ್, ಇದೊಂದು ಲಾಸ್ಟ್ ಕ್ವಶನ್. ನೀವು ಬಿಗ್ ಬಾಸ್ ಹೋದಾಗ 25 ಲಕ್ಷ ವರ್ತ್ ಬಟ್ಟೆ ತಗೊಂಡ್ಬಂದಿದ್ದೀನಿ, ಹೌದು. ಅಂತದ್ ಏನೇನ್ ತಗೊಂಡ್ ಹೋಗಿದ್ರಿ ಅಂತ ಮನೆಗೆ? ಅಲ್ಲ, ತೋರ್ಸು ಅಂದ್ರೆ ಎಲ್ಲ ಲಗೇಜ್ ಇಲ್ಲೇ ಇಟ್ಟಿದ್ದೀನಿ. ಈ ತರ ಡೌಟ್ ಬರುತ್ತೆ ಅಂತಾನೆ ಒಂದು ಬಟ್ಟೆನೂ ಕಾರಿಂದ ಇಳಿಸಿಲ್ಲ. ಹಂಗೆ ಕಾರಲ್ಲಿ ಹೆಂಗಿತ್ತು ಹಂಗೆ ಎತ್ಕೊ ಬಂದಿದ್ದೀನಿ. ಡೇ 1 ನಾನು ಹಾಕಿದ ಬ್ಲೇಸರು 2,80,000 ಫುಲ್ ಸೆಟ್ಟು. ಆದರೆ ನಾನು ಮೇಲ್ಗಡೆದು ಮಾತ್ರ ಯೂಸ್ ಮಾಡಿದೆ. ಏನಕ್ಕಂದ್ರೆ ಕೆಳಗಡೆ ಪೈಜಾಮಾ ಥರ ಪ್ಯಾಂಟ್, ಅದಕ್ಕೆ ಅದು ನನಗೆ ಸೂಟ್ ಆಗಲ್ಲ. ನಾನೆಂದ್ರೆ ಜೀನ್ಸ್ಗೆ ನನ್ನ ಸ್ಟೈಲಲ್ಲಿ ಒಂದು ಶರ್ಟ್ ಹಾಕಿ ಅದ್ರ ಮೇಲೆ ಯೂಸ್ ಮಾಡಿದೆ. ಆ ಒಂದು ಬ್ಲೇಸರ್ ಸೆಟ್ ಅಂದರೆ ಫುಲ್ ಸೆಟ್ ಇದೆ, ಆದರೆ ಬ್ಲೇಸರ್ ಮಾತ್ರ ನಂಗೆ ರೆಡ್ ಎದ್ ಕಾಣುತ್ತೆ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಿದೆ. ಅದನ್ನ ತೋರಿಸು ಅಂದರೆ ತೋರಿಸ್ತೀನಿ ಮೇಡಮ್. ನಿಮಗೆ ಅದು ಕಾಸು ಕಾಣುತ್ತಾ, ಅದು ಅಷ್ಟು ವರ್ಕ್ ಇದೆಯಾ, ಅಷ್ಟು ಕ್ವಾಲಿಟಿ ಇದೆಯಾ, ನೀವೇ ಡಿಸೈಡ್ ಮಾಡಿ. ನೀವು ಲೇಡೀಸು ಎಷ್ಟೋ ಸ್ಯಾರಿಗೆ ಬ್ಲೌಸ್ಗೆ ವರ್ಕ್ ಮಾಡಿಸಿರ್ತೀರ. ಆ ವರ್ಕ್ಗೂ ಈ ವರ್ಕ್ಗೂ ಕಾಸು ಕಾಣುತ್ತಾ, ರಿಯಲ್ ಆಗಿ 2,80,000 ಅನ್ನೋದು ನಿಮಗೆ ತೋರಿಸು ಅಂದರೆ 1 ಸೆಕೆಂಡಿಗೆ ತೋರಿಸ್ತೀನಿ. ಇದು ಶೇರ್ವಾನಿ, ಇದು ಬಿಗ್ ಬಾಸ್ ಅಲ್ಲಿ ಫಸ್ಟ್ ಎಂಟ್ರಿ ದಿವಸ ಹಾಕೊಳ್ಳೋಕೋಸ್ಕರ ತಗೊಂಡಿರೋದು. ಇದಕ್ಕೋಸ್ಕರ ಹಿಂದಿನ ದಿವಸ ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ಸೀ ಫುಡ್ ರೆಸ್ಟೋರೆಂಟ್ ಕರ್ಕೊಂಡೋಗಿ ಬ್ಲೇಸರ್ಗೋಸ್ಕರ ಒಂದು ಕೇಕ್ ಕಟ್ ಮಾಡಿ ಎಲ್ಲರಿಗೂ ಪಾರ್ಟಿ ಕೊಡ್ಸಿದೀನಿ. ಇದು 2,80,000 ಫುಲ್ ಸೆಟ್. ಅಂದ್ರೆ ಇವತ್ತು ಬರೀ ಒಂದು ಮೇಲ್ಗಡೆದ್ ಮಾತ್ರ ತೋರಿಸ್ತಾ ಇದ್ದೀನಿ. ಅಂದ್ರೆ ಜನ ಇದನ್ನ ನಂಬಲ್ಲ, ಅಂದ್ರೆ ಅದ್ರ ವರ್ಕ್ ನೀವೇನೆ ಹತ್ರದಿಂದ ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಈ ಫಿನಿಶಿಂಗು, ಈ ಕ್ವಾಲಿಟಿ ಎಲ್ಲ. ಇದು ಬಂದು ಸುದೀಪ್ ಸರ್ ಮುಂದೆ ನಾನು ಫಸ್ಟ್ ಡೇ ಎಂಟ್ರಿ ದಿವಸ ನಾನು ಹಾಕೊಂಡಿದ್ದೆ. ಮಿರಾಜ್ ಅನ್ವರ್ ಅಂತ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಅವರೇ ಡಿಸೈನ್.